ಇನ್ನು ಇತ್ತ ಎಸ್ಟಿಕೆ ವಿರುದ್ಧ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಅವರ ಸುತ್ತ ಇದೆ. ಲೋಕಾಯುಕ್ತ ವಿಚಾರಣೆಗೆ ಕುಮಾರಸ್ವಾಮಿ ಹಾಜರಾಗಿದ್ದಾರೆ. ಈಗಾಗಲೇ ಏರ್ಪೋರ್ಟ್ ನಿಂದ ನೇರವಾಗಿ ಲೋಕ ಕಚೇರಿಗೆ ಎಂಟ್ರಿ ಆಗಿದ್ದಾರೆ. ಬಹುಶಃ ಈ ನಂತರದಲ್ಲಿ ವಿಪಕ್ಷಗಳು ಯಾವ ರೀತಿಯಾಗಿ ಇದಕ್ಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಬಹಳ ಇಂಟ್ರೆಸ್ಟಿಂಗ್ ವಿಚಾರ. ಇದು ಇಲ್ಲಿವರೆಗೆ ಇದು ಒಂದ್ ಲೆಕ್ಕ ಆಯ್ತು. ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಾಗಿದ್ದು ಆಯ್ತು. ಇದೀಗ ಎಸ್ಟಿಕೆ ಅವರ ಸರದಿ. ಎಸ್ಟಿಕೆ ವಿರುದ್ಧವಾಗಿ ಗಂಗೇನಹಳ್ಳಿ ಡಿನೋಟಿಫಿಕೇಶನ್ ಪ್ರಕರಣ ಇದೆ. ಲೋಕಾಯುಕ್ತ ವಿಚಾರಣೆಗೆ ಹಾಜರಾಗಬೇಕು ಅನ್ನುವಂತ ನೋಟಿಸ್ ಕೂಡ ಹೋಗಿದೆ ಕುಮಾರಸ್ವಾಮಿ ಅವರಿಗೆ. ಅದರ ಪ್ರಕಾರವಾಗಿ ಏರ್ಪೋರ್ಟ್ ನಿಂದ ನೇರವಾಗಿ ಲೋಕ ಕಚೇರಿಗೆ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ನೀವು ನೋಡ್ತಾ ಇರೋದು ಇದೀಗ ಸಿದ್ದರಾಮಯ್ಯನವರ ಮೇಲೆ ಎಫ್ಐಆರ್ ದಾಖಲಾಗಿರುವಂತಹ ವಿಚಾರವಾಗಿ ಇವತ್ತು ಬೆಳಗಿನಿಂದ ಆಗಿರುವಂತಹ ಡೆವಲಪ್ಮೆಂಟ್ ಅನ್ನ ಗಮನಿಸಿದ್ದೀರಾ. ಯಾವ ಕ್ಷಣದಲ್ಲಿ ಬೇಕಾದ್ರೂ ಎಫ್ಐಆರ್ ದಾಖಲಾಗುತ್ತೆ ಅನ್ನೋದಾಗಿ ಇತ್ತು. ಕೊನೆಗೂ ಎಫ್ಐಆರ್ ದಾಖಲಾಗಿದೆ. ಇನ್ ಮುಂದೆ ಏನಿದ್ರು ವಿಚಾರಣೆಯನ್ನ ಎದುರಿಸಬೇಕಾಗುತ್ತೆ. ಇಲ್ಲಿವರೆಗೂ ಸರ್ಕಾರ ಇನ್ವಾಲ್ವ್ ಆದ ರೀತಿ ಇತ್ತು ಎಫ್ಐಆರ್ ದಾಖಲಾಗೋದ್ರವರೆಗೆ. ಇದೀಗ ಕಂಪ್ಲೀಟ್ ಆಗಿ ಇದು ಕುಟುಂಬದ ವಿಚಾರವಾಗಿ ಬರುತ್ತೆ. ಸಿದ್ದರಾಮಯ್ಯನವರ ಪತ್ನಿ ಬಾಮೈದ ಅಂತ ಕುಟುಂಬದ ಕಡೆಗೆ ಟರ್ನ್ ಆಗಿದೆ ಎಫ್ಐಆರ್ ದಾಖಲಾದ ಮೇಲೆ. ಯಾವ ರೀತಿಯಾಗಿ ಸಾಗಿ ಹೋಗುತ್ತೆ ಮುಂದಿನ ತನಿಖೆ, ಇವೆಲ್ಲವೂ ಕೂಡ ಇಂಟ್ರೆಸ್ಟಿಂಗ್ ವಿಚಾರಗಳು. ಒಂದು ಕಡೆಯಲ್ಲಿ ವಿರೋಧ ಪಕ್ಷದವರಿಗೆ ಇದೊಂದು ರೀತಿ ಅಸ್ತ್ರ ಸಿಕ್ಕಾಗಿದೆ. ಎಫ್ಐಆರ್ ಆಗ್ಲೇಬೇಕು ಅಂತ ಪ್ರತಿಭಟಿಸ್ತಾ ಇದ್ದಂತ ವಿಪಕ್ಷಗಳಿಗೆ ಇದು ಸಿಕ್ಕಂತ ಜಯದ ರೀತಿಯಾಗಿದೆ. ಜೊತೆಗೆ ದೂರುದಾರರು ಯಾರಿದ್ದಾರೆ ಅವರು ಕೂಡ ಇದನ್ನೇ ಹೇಳ್ತಾ ಇದ್ರು. ಒಂದು ರಾಜೀನಾಮೆಗೆ ಆಗ್ರಹಿಸಿ ಮಾಡಿರುವಂತಹ ಪ್ರತಿಭಟನೆ, ಇದೀಗ ಎಫ್ಐಆರ್ ದಾಖಲಾದ ಮೇಲೆ ಆ ಪ್ರತಿಭಟನೆಗೆ ಮತ್ತಷ್ಟು ಪುಷ್ಟಿ ಸಿಕ್ಕಂಗಾಗುತ್ತೆ. ವಿಪಕ್ಷಗಳಿಗೆ ಆಹಾರವಾದಾಗಾಯ್ತು. ಎಫ್ಐಆರ್ ದಾಖಲಾದ ಮೇಲೆ ಸಿದ್ದರಾಮಯ್ಯನವರ ನಿರ್ಧಾರ ಏನು ಅನ್ನೋದು ಅದೊಂದು ರೀತಿಯಾದಂತಹ ಚರ್ಚೆಗೆ ಎಡೆ ಮಾಡಿ ಕೊಡ್ತಾ ಇದೆ. ಇದೀಗ ನಂತರದ ಬೆಳವಣಿಗೆಗಳು ಹೇಗೆ ಸಾಗುತ್ತೆ ಅಂತ, ಯಾವ ರೀತಿಯಾಗಿ ವಿಚಾರಣೆಗೆ ಕರೆಸ್ಕೊಳ್ತಾರೆ, ಹೇಗೆ ವಿಚಾರಣೆ ಸಾಗುತ್ತೆ. ಬಿಕಾಸ್ ಸಿದ್ದರಾಮಯ್ಯನವರು ಸಾಮಾನ್ಯ ವ್ಯಕ್ತಿ ಅಲ್ಲ, ಒಬ್ರು ಸಿಎಂ. ಹಾಗಾಗಿ ಈ ವಿಚಾರಣೆ ಯಾವ ಹಂತದಲ್ಲಿ ಹೇಗೆ ಹೋಗುತ್ತೆ ಅನ್ನೋದು ಪ್ರತಿ ಹೆಜ್ಜೆಯಲ್ಲೂ ಕೂಡ ಕುತೂಹಲ ಕೆರಳಿಸ್ತಾ ಇದೆ. ಒಂದು ವಿಪಕ್ಷಗಳು ನ್ಯಾಯ ಸಿಗಬೇಕು ಅಂತ ಆಗ್ರಹಿಸ್ತಾ ಇರುವಂತದ್ದು, ದೂರುದಾರರು ಆಗ್ರಹಿಸ್ತಾ ಇರುವಂತದ್ದು. ಅದರ ನಡುವೆ ಸಿದ್ದರಾಮಯ್ಯನವರ ಮೇಲೆ ಇವತ್ತು ಎಫ್ಐಆರ್ ದಾಖಲಾಗಿದೆ. ಮುಂದಿನ ಬೆಳವಣಿಗೆಗಳನ್ನ ಕಾದು ನೋಡಬೇಕಿದೆ.